ರಾತ್ರಿ 8:15ಗೆ ಮಂತ್ರಾಲಯಂ ರೋಡ್ಗೆ ಬಂದು ರೀಚ್ ಆಗಿದ್ದಾಯಿತು. ವಂದೇ ಭಾರತ್ ಎಕ್ಸ್ಪ್ರೆಸ್ಸಲ್ಲಿ ಬಂದು ರೂಮ್ಗೆ ಚೆಕ್ ಇನ್ ಆದ್ವಿ. ರೂಮ್ ಎಂಟರ್ ಆಗ್ತಿದ್ದಂಗೆ ಒಂದು ದೊಡ್ಡ ಸೋಫಾ ಇತ್ತು, ಆಮೇಲೆ ಕ್ಲೀನಾಗಿರೋ ಒಂದು ಡಬಲ್ ಬೆಡ್ ಕಾಟ್ ಕೂಡ ಇತ್ತು. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದರು. ಇದು ಬಂದು AC ರೂಮು, AC ಕೂಡ ಇತ್ತು, ಫ್ಯಾನ್ ಕೂಡ ಇಟ್ಟಿದ್ರು. ಹಾಗೆ ರೂಮ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ನಿಮ್ಮೆಲ್ಲರಿಗೂ ರೂಮ್ ಹೇಗಿದೆ ತೋರಿಸೋಣ ಅಂತ ನಾನು ರೂಮ್ನ ವಿಡಿಯೋ ಮಾಡ್ತಾಯಿದ್ದೀನಿ. ರೂಮ್ ಬಾತ್ರೂಮ್ ಅಂತೂ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ. ಬಿಸಿನೀರು ಕೂಡ ಬರುತ್ತೆ, ತಣ್ಣೀರು ಕೂಡ ಬರುತ್ತೆ. 24 hours ನಿಮಗೆ ಹಾಟ್ ವಾಟರ್ ಬರುತ್ತೆ. ನಿಮಗೆ ಸಿಂಕಲ್ಲಿ ಕೂಡ ಬಿಸಿನೀರು ತಣ್ಣೀರು ಎರಡು ಬರುತ್ತೆ. ಆಮೇಲೆ 2 1/2 ಲೀಟ್ರದ್ದು ಬಿಸ್ಲರಿ ವಾಟರ್ ಬಾಟಲ್ ಕೂಡ ಕೊಡ್ತಾರೆ. ಹಾಗೆ ಇಲ್ಲಿ ಒಂದು ವಾರ್ಡ್ರೋಬ್ ಕೂಡ ಇಟ್ಟಿರ್ತಾರೆ. ನೀವು ಬಟ್ಟೆಗಳು ಬೇಕಾದರೆ ಇಲ್ಲಿ ಇಟ್ಕೋಬೋದು, ಬಟ್ಟೆಗಳು ಲಗೇಜು ಎಲ್ಲ ಇಟ್ಕೋಬೋದು. ಈ ರೂಮಲ್ಲಿ ಒಂದು ಫ್ರಿಡ್ಜ್ ಕೂಡ ಇಟ್ಟಿರ್ತಾರೆ. ನೀವು ಬೇಸಿಗೆಯಲ್ಲಿ ಏನಾದ್ರು ಬಂದರೆ ಅಥವಾ ಯಾವುದೇ ಸೀಸನಲ್ಲಿ ಬಂದರೂ ನಿಮಗೇನಾದ್ರು ಕೂಲಾಗಿರೋದೇನಾದ್ರು ಸ್ಟೋರೇಜ್ ಮಾಡ್ಕೋಬೇಕು ಅಂದರೆ ನೀವು ಇಲ್ಲಿ ಫ್ರಿಡ್ಜಲ್ಲಿ ಕೂಡ ಇಟ್ಕೋಬೋದು. ರೂಮಂತೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ರೂಮಲ್ಲಿ ನಾವು ಎಂಟರ್ ಆಗ್ತಿದ್ದಂಗೆ ನಮಗೆ 2 ಸೋಪ್ ಕೂಡ ಕೊಡ್ತಾರೆ, ಟವಲ್ ಕೂಡ ಕೊಡ್ತಾರೆ. ನಾನು ಉಳ್ಕೊಂಡಿದ್ದ ಹೋಟೆಲ್ ಹೆಸರು ಬಂದು ಹೋಟೆಲ್ ಅಬೋರ್ಡ್ ಬೈ ಶ್ರೀ ವೆಂಕಟೇಶ್ವರ ಲಾಡ್ಜ್ ಅಂತ ನಾನು ತೊಗೊಂಡಿದ್ದು ಸುಪೀರಿಯರ್ ರೂಮು. ಈ ರೂಮ್ ರೆಂಟ್ ಬಂದು 3500 ರೂಪೀಸ್ ಆಗಿರುತ್ತೆ. ಚೆಕ್ಔಟ್ ಟೈಮು ಮಧ್ಯಾಹ್ನ 12 ಗಂಟೆ ಆಗಿರುತ್ತೆ. ಸೊ ನೀವೇನಾದ್ರು ಬುಕ್ಕಿಂಗು ಏನಾದ್ರು ಮಾಡಬೇಕು ಅಂತಿದ್ರೆ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಇವಕ್ಕೆ ಕಾಲ್ ಮಾಡಿಬಿಟ್ಟು ನೀವು ಕೂಡ ಬುಕ್ಕಿಂಗ್ ಮಾಡ್ಕೋಬೋದು. ಈ ರೂಮ್ ಬಂದು ರಾಘವೇಂದ್ರ ಸ್ವಾಮಿ ಮಠ ಅಂದರೆ ಮಂತ್ರಾಲಯಂ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಆರ್ಚ್ ಇದೆಯಲ್ಲ, ಆರ್ಚಿಂದ ಕೆಲವೇ ನಿಮಿಷಗಳ ದೂರದಲ್ಲಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.